ಐಐಟಿ ಜಟಾಪಟಿ ಧಾರವಾಡದಲ್ಲಿ ಡಯಟ್ ಕಚೇರಿಗೆ ನುಗ್ಗಿ ಬೀಗ ಜಡಿದು ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ಬಸ್ಗಳಿಗೆ ಕಲ್ಲು, ರಾಯಚೂರಿನ ಮಾನ್ವಿಯಲ್ಲೂ ಬಂದ್. ದೆಹಲಿಯಲ್ಲಿ ಬೀಡು ಬಿಟ್ಟ ಸಿಎಂ ಸಿದ್ದರಾಮಯ್ಯ. ವರಿಷ್ಠರ ಭೇಟಿಗಾಗಿ ಕಾಯುತ್ತಿರುವ ರಾಜ್ಯ ನಾಯಕರು. ಶುಕ್ರವಾರ ಸಂಪುಟ ವಿಸ್ತರಣೆ ಪುನರಚನೆ ಬಗ್ಗೆ ಚರ್ಚೆ. ಕಳಸಾ-ಬಂಡೂರಿ ನಾಲಾ ಯೋಜನೆ ವಿವಾದ. ಹೋರಾಟದಲ್ಲಿ ಯಡಿಯೂರಪ್ಪ ಭಾಗಿಯಾಗ್ತಾರಂತೆ, ನೇತೃತ್ವ ವಹಿಸಲ್ವಂತೆ. ರೈತ ಮುಖಂಡರಿಗೆ ಬಿಜೆಪಿ ಸಂಸದ ಭರವಸೆ. ರಾಘವೇಶ್ವರ ಶ್ರೀಗಳ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ. ಶ್ರೀಗಳ ಬಂಧನಕ್ಕೆ ವಿವಿಧ ಸಂಘಟನೆಗಳಿಂದ ಆಗ್ರಹ. ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಕಾಲುವೆಗೆ ಬಿತ್ತು ಎತ್ತಿನ ಗಾಡಿ. ಬಿಜಾಪುರದ ಸಿಂದಗಿಯಲ್ಲಿ ದುರಂತ. 3 ಮಕ್ಕಳು ಸೇರಿ 5 ನೀರು ಪಾಲು. ವಿಷ್ಣುವರ್ಧನ್ ಸ್ಮಾರಕಕ್ಕೆ ಸಿಕ್ತು ಭೂಮಿ. 2 ಎಕರೆ ಜಮೀನು ಪತ್ರ ಹಸ್ತಾಂತರ. ಜಿಲ್ಲಾಧಿಕಾರಿ ವಿ ಶಂಕರ್ರಿಂದ ಭಾರತಿ ವಿಷ್ಣುವರ್ಧನ್ಗೆ ಪರಭಾರೆ. ಹತ್ಯೆ ಪ್ರಕರಣ. ಕೊಲ್ಹಾಪುರ ಕೋರ್ಟ್ಗೆ ಸಮೀರ್ ಗಾಯಕ್ವಾಡ್ ಹಾಜರು. ಸಮೀರ್ ವಶಕ್ಕೆ ನೀಡುವಂತೆ ಕೇಳಲಿರುವ ಕರ್ನಾಟಕ ಸಿಐಡಿ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಇನ್ನಷ್ಟು ವಿಳಂಬ ಸಾಧ್ಯತೆ. ಕಾಂಗ್ರೆಸ್ ವರಿಷ್ಠರ ಜೊತೆ ಸಿಎಂ ಭೇಟಿಗೆ ನಿಗದಿಯಾಗದ ಸಮಯ. ರಾಜ್ಯ ಉಸ್ತುವಾರಿ ದಿಗ್ವಿಜಯ್ ಸಿಂಗ್ ಅಮೆರಿಕ ಪ್ರವಾಸದಿಂದ ಮರಳಿಲ್ಲ. ಸಿಟಿ ರವಿ ವಿರೋಧ. ಸಿಟಿ ರವಿ ಟೀಕೆಗೆ ಮಾಜಿ ಸಂಸದ ಎಚ್ ವಿಶ್ವನಾಥ್ ಆಕ್ರೋಶ. ಪ್ರಶಸ್ತಿಯನ್ನ ಅಡ್ನಾಡಿ ಎಂದವರೇ, ಅಡ್ನಾಡಿ ಎಂದರ ವಿಶ್ವನಾಥ್. ರಾಜ್ಯದಿಂದ ಪದ್ಮ ಪ್ರಶಸ್ತಿಗೆ ಶಿಫಾರಸು ಪತ್ರ ಸಲ್ಲಿಕೆ. 30 ಮಂದಿ ಹೆಸರಿನ ಪಟ್ಟಿ ಸಂದಾಯ. ಮುರುಘಾ ಶರಣರು ಸೇರಿ ಪದ್ಮ ವಿಭೂಷಣಕ್ಕೆ 2 ಹೆಸರು ಸಲ್ಲಿಕೆ. ಕ್ರಿಕೆಟರ್ ಅಭಿಮನ್ಯು ಮಿಥುನ್ ನಿಶ್ಚಿತಾರ್ಥ. ಶರತ್ ಕುಮಾರ್ ರಾಧಿಕಾ ಪುತ್ರಿ ರಯಾನೆ ಜೊತೆ ಎಂಗೇಜ್ಮೆಂಟ್. ಚೆನ್ನೈನಲ್ಲಿ ನಡೆಯಿತು ಅದ್ದೂರಿ ಸಮಾರಂಭ.